ಬೆನಕನಹಳ್ಳ ಸ್ವಚ್ಛತಾ ಕಾರ್ಯ ಶ್ರಮದಾನ ಮಾಡಿದ ದೇವಾಲಯಗಳ ಸ್ವಚ್ಛತಾ ಸಮಿತಿ. ದೊಡ್ಡಬಳ್ಳಾಪುರ ತಾಲೂಕಿನ ತೂಬಕೆರೆ ಹೋಬಳಿಯ ಬೆನಕನಹಳ್ಳ ಎಂದೇ ಖ್ಯಾತಿ ಪಡೆದಿರುವ ಇತಿಹಾಸ ಪ್ರಸಿದ್ಧ ಬೆನಕಪ್ಪ ದೇವಾಲಯದ ಸ್ವಚ್ಛತಾ ಕಾರ್ಯವನ್ನು ದೊಡ್ಡಬಳ್ಳಾಪುರ ದೇವಾಲಯಗಳ ಸ್ವಚ್ಛತಾ ಸಮಿತಿ ವತಿಯಿಂದ ಮಾಡಲಾಯಿತು. ಈ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರ ದೇವಾಲಯಗಳ ಸ್ವಚ್ಛತಾ ಸಮಿತಿಯ ಪ್ರಮುಖರು ಸೇರಿದಂತೆ ತೂಬಕೆರೆ ಹೋಬಳಿಯ ಮುಖಂಡರು, ಸ್ಥಳೀಯ ಗ್ರಾಮಸ್ಥರು ಹಾಜರಿದ್ದರು. ಯಾಕಂದರೆ ಇಲ್ಲಿ ಉತ್ತರ ಪಿನಾಕಿ ನದಿ ಹರಿತದೆ. ಅದ್ರ ಜೊತೆಗೆ ಬೆನಕಪ್ಪ ಈಶ್ವರ ಒಂದು ಪುಣ್ಯಕ್ಷೇತ್ರದಲ್ಲಿರ್ತಕ್ಕಂಥ ಜಾಗ. ಈ ಜಾಗಕ್ಕೆ ಶಿವಕುಮಾರ ಸ್ವಾಮೀಜಿಗಳು ಕೂಡ ಈ ಒಂದು ದೇವಾಲಯಕ್ಕೆ ಭೇಟಿ ನೀಡಿ ಇಲ್ಲಿ ಅನೇಕ ದೇವಾಲಯ ಕೆಲಸಗಳನ್ನು ಅವರು ಕೂಡ ಸಹಕಾರ ಕೊಟ್ಟು, ಅದೇ ಥರ ಆನಂದ್ ಗುರೂಜಿ ಕೂಡ ಈ ಒಂದು ದೇವಾಲಯಕ್ಕೆ ಭೇಟಿ ನೀಡಿ ಈ ದೇವಾಲಯದ ಬಗ್ಗೆ ಅವರು ಕೂಡ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಸೊ ಆ ದೃಷ್ಟಿಯಿಂದ ದಯವಿಟ್ಟು ಇಂಥ ಒಂದು ಜಾಗವನ್ನು ಅಭಿವೃದ್ಧಿಪಡಿಸೋದೇ ನಮ್ಮೆಲ್ಲರ ಕನಸು. ಈ ಕ್ಷೇತ್ರದ ಬಗ್ಗೆ ಹೇಳಬೇಕಾದ್ರೆ ಇದು ಅತ್ಯಂತ ಪುರಾತನವಾದ ದೇವಸ್ಥಾನ. ಏನು ತೂಬಗೆರೆ ಭಾಗದಲ್ಲಿ ನೆಲೆಸಿರ್ತಕ್ಕಂಥ ಭಕ್ತರಿಗೆ ಮೊದಲು ಮೈಸೂರು ಭಾಗದಲ್ಲಿರ್ತಕ್ಕಂಥ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ಮನೆ ದೇವರಾಗಿರ್ತಂತೆ. ನಾನು ಹೇಳ್ತಾ ಇರೋದು ಸುಮಾರು 300-400 ವರ್ಷಗಳ ಹಿಂದಿನ ಮಾತು. ಆಗಿನ ಕಾಲದಲ್ಲಿ ಕಾರಣಾಂತರಗಳಿಂದ ಆ ಭಕ್ತರು ಪ್ರತಿ ವರ್ಷ ಶ್ರೀಕಂಠೇಶ್ವರ ನಂಜನಗೂಡಿನ ಯಾತ್ರೆ ಪಾಲ್ಗೊಳ್ತಾ ಇರ್ತಾರೆ. ಆ ಯಾತ್ರೆ ಬರಗಾಲ, ಅತಿವೃಷ್ಟಿ ಈ ಕಾರಣಗಳಿಂದ ಮಾಡೋಕ್ಕಾಗಿರಲ್ಲ. ಆಗ ಆ ಸ್ವಾಮಿ ಹತ್ರ ಬೇಡ್ಕೊಂಡಾಗ, ನಾವು ಅಲ್ಲಿಗೆ ಬರೋಕ್ಕಾಗ್ತಾಯಿಲ್ಲ, ನಮ್ಮನ್ನು ದಯವಿಟ್ಟು ಕ್ಷಮಿಸು ಅಂತ ಬೇಡಿಸ್ಕೊಂಡಾಗ ಆ ಸ್ವಾಮಿಗೆ ಭಕ್ತರ ಸ್ವಪ್ನದಲ್ಲಿ ಅಂದರೆ ಕನಸಿನಲ್ಲಿ ಬಂದು, ನೀವು ಇಲ್ಲಿವರೆಗೂ ನನ್ನನ್ನು ಹುಡ್ಕೊಂಡು ಬರೋ ಅವಶ್ಯಕತೆ ಇಲ್ಲ, ನಾನು ನಿಮ್ಮೂರಿನಲ್ಲೇ ನೆಲೆಸಿದ್ದೀನಿ ಅಂತ ದೈವದ ಪ್ರೇರಣೆ ಆದಾಗ ಅಲ್ಲಿನ ತೂಬಗೆರೆ ಭಾಗದ ಭಕ್ತರೆಲ್ಲರೂ ಸೇರಿ ಈ ತೂಬಗೆರೆಗೆ ಸುಮಾರು ಕಾಲ್ನಡಿಗೆಯಲ್ಲೇ ಬಂದರೆ ಒಂದು 3-4 ಮೈಲಿ ಅಂತ ಹೇಳ್ತೀವಿ, ಸೋತೆನಹಳ್ಳಿ ಮೂಲಕ ಕಾಲ್ನಡಿಗೆ ದಾರದಲ್ಲಿ ಬಂದಾಗ ಇಲ್ಲಿ ದೈವದ ಪ್ರತ್ಯಕ್ಷತೆ ನಮಗಾಗಿತ್ತು. ಇಂತಹ 2 ಹಳ್ಳ ಸೇರುತ್ತೆ. ಒಂದು ಉತ್ತರ ಪಿನಾಕಿನಿಯ 2 ಹಳ್ಳಗಳು, ಒಂದು ನಮ್ಮ ಸೋತೆನಹಳ್ಳಿ ಭಾಗದಿಂದ ಬಂದರೆ ಇನ್ನೊಂದು ಮುದ್ದೇನಹಳ್ಳಿ ಭಾಗದಿಂದ ಬಂದು 2 ಹಳ್ಳಗಳು ಇಲ್ಲಿ ಸಂಗಮವಾಗಿ ಸೇರಿ ಮುಂದೆ ಜಕ್ಕಲಮಡುಗು ಜಲಾಶಯ ಸೇರುತ್ತೆ. ಜಕ್ಕಲಮಡುಗಿಂದ ಶ್ರೀನಿವಾಸ ಸಾಗರ ಸೇರುತ್ತೆ. ಅಂತಹ ಒಂದು ನದಿಯ ಹಳ್ಳ ಹರಿತಕ್ಕಂಥ ದಂಡೆಯಲ್ಲಿ ಈಗ ನೋಡ್ಬೋದು ಸರ್ಪಾಕಾರದಲ್ಲಿ ಇದ್ದಂತಹ ಲಿಂಗುವಿನ ದರ್ಶನ ಅವ್ರಿಗಾಗುತ್ತೆ. ಲಿಂಗುಗೆ ಸರ್ಪಾಕಾರದಲ್ಲಿ ಸುತ್ತಕೊಂಡು ಶ್ರೀಕಂಠೇಶ್ವರನ ದರ್ಶನ ಆಗುತ್ತೆ. ಅದರ ಪಕ್ಕದಲ್ಲೇ ಸಹ ವಿನಾಯಕನ ಮುಖವನ್ನು ಹೋಲುವಂಥ ಸೊಂಡಿಲನ ಆಕಾರದಲ್ಲಿ ಒಂದು ವಿಗ್ರಹ ಅವರಿಗೆ ಕಾಣಸಿಗುತ್ತೆ. ಆವತ್ತು ಸಿಕ್ಕಿದ ದಿನದಿಂದಲೂ ಇಲ್ಲಿ ಒಂದು ಶ್ರದ್ಧಾಭಕ್ತಿಯ ಕೇಂದ್ರವಾಗಿ ರೂಪುಗೊಳ್ಳುತ್ತೆ. ಆವತ್ತಿನಿಂದ ಶ್ರೀಕಂಠೇಶ್ವರನ ದರ್ಶನಕ್ಕೆ ಹೋಗ್ತಾ ಇದ್ದಂಥ ಸದ್ಭಕ್ತರು, ಅವರ ಕುಟುಂಬದವರು ಎಲ್ಲರೂ ಸೇರಿ ಅಲ್ಲಿಗೆ ಬಿಟ್ಟು ಇಲ್ಲಿ ಆ ಪೂಜೆಗಳನ್ನಿರ್ಬೋದು, ಹೋಮ ಹವನಗಳನ್ನಿರ್ಬೋದು ಮಾಡೋದು ಶುರು ಮಾಡ್ತಾರೆ. ಆಗಿನ ಕಾಲದಲ್ಲಿರುವ ಭಕ್ತರು ಅವರೆಲ್ಲರೂ ಸೇರಿ ಅರವಟಿಕೆ ಕೇಂದ್ರಗಳು, ಮದುವೆ, ಮುಂಜಿ, ನಾಮಕರಣ, ಈಗ ಹುಟ್ಟುಕೂದಲು, ಆ ಥರ ತನ್ನದೇ ಆದಂಥ ಹಿಂದೂ ಪರಂಪರೆಯಲ್ಲಿ ಏನೇನು ಆಚರಣೆಗಳು ಬರ್ತವೆ ಅವ್ರನ್ನ ಮಾಡಿಕೊಂಡು ಇದುವರೆಗೂ ಬರ್ತಾ ಇದ್ದಾರೆ. ಈಗಲೂ ಸಹ ಆ ದೇವಾಲಯದ ಭಕ್ತರು ತೂಬಗೆರೆ ಭಾಗದಲ್ಲಿ ಮಂಚನಹಳ್ಳಿ, ಗೌರಿಬಿದನೂರು, ಅದೇ ರೀತಿ ಬೆಂಗಳೂರು, ತುಮಕೂರು, ಮೈಸೂರು, ಹೀಗೆ ಎಲ್ಲೇ ಹೋಗಿ ನೆಲೆಸಿದ್ರು ಸಹ ಮನೆ ದೇವರಾಗಿ ಪೂಜೆ ಮಾಡ್ಕೊಂಬರ್ತಿದ್ದಾರೆ. ಅದೆಲ್ಲದಕ್ಕಿಂತ ವಿಶೇಷ ಅಂದರೆ ತೂಬಗೆರೆ ಹೋಬಳಿ ಬೆನಕನಹಳ್ಳ ಅಂತೇಳಿ, ಬೆನಕನಹಳ್ಳ ಬೆನಕಪ್ಪನ ಸನ್ನಿಧಾನದಲ್ಲಿ ಇದ್ದೀವಿ. ಇಲ್ಲಿ ಇವತ್ತು ಭಾನುವಾರ, ಒಂದೊಂದು ಭಾನುವಾರ ಅಥವಾ ಎರಡು ಭಾನುವಾರಕ್ಕೊಂದು ಸರಿ ನಾವು ದೇವಾಲಯಗಳ ಸ್ವಚ್ಛತಾ ಸಮಿತಿ ಅಂತೇಳಿ ಒಂದು ಸಮಿತಿ ಮಾಡ್ಕೊಂಡಿದ್ದೀವಿ. ಆ ಸಮಿತಿ ವತಿಯಿಂದ ದೇವಸ್ಥಾನಗಳ ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ವಾರ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಸ್ವಚ್ಛತೆಗೆ ಅಂತ ಬಂದ್ವಿ. ಬೆಳಗ್ಗೆ ನೋಡಿದ್ರೆ ಇಲ್ಲೆಲ್ಲನೂ ಎಲ್ಲ ಕ್ಲೀನ್ ಮಾಡಿದ್ವಿ. ಇಲ್ಲಿ ಒಳ್ಳೆಯ ದೇವಸ್ಥಾನ, ಇಲ್ಲಿ ಒಳ್ಳೆಯ ಏನಪ್ಪ ಬೆನಕನಹಳ್ಳ ಅಂತೇಳಿ ಒಂದು ಪವಿತ್ರವಾದ ಸ್ಥಳದಲ್ಲಿ ಮದ್ಯದ ಬಾಟ್ಲಿಗಳು ಸಿಗ್ತಾಯಿದ್ವು. ಬರೀ ಮದ್ಯದ ಬಾಟ್ಲಿಗಳು ಮತ್ತು ಮಾಂಸಗಳು, ಇವು ಮೂಳೆಗಳೆಲ್ಲ ಸಿಕ್ಕವೆ. ದಯಮಾಡಿ ಇಲ್ಲಿ ಬರೋವಂಥ ಪ್ರವಾಸಿಗರಲ್ಲಿ ಒಂದು ಕೇಳ್ಕೊಳೋದು ಏನಪ್ಪ ಅಂದರೆ, ಇಲ್ಲಿ ಒಳ್ಳೆ ಪವಿತ್ರವಾದ ಕ್ಷೇತ್ರ ಆಗಿರೋದ್ರಿಂದ ದಯವಿಟ್ಟು ಇಲ್ಲಿ ಮಾಂಸಾಹಾರ ಮತ್ತು ಮದ್ಯ ಸೇವನೆಯನ್ನು ಇಲ್ಲಿ ಮಾಡಬೇಡಿ.